ಸಫಾರಿ, ಬ್ರೀಜಾ, ತಿರ್ಗಾ ಇನೋವಾ, ಸ್ಕಾರ್ಪಿಯೋ, ಈ 4 ಯಾವ್ದಾದ್ರು ಒಂದು ಚೂಸ್ ಮಾಡಬೇಕು. ಸೊ ಎಲ್ಲ ಟೆಸ್ಟ್ ಡ್ರೈವ್ ಮಾಡಿ ಯಾವ್ದ್ರಲ್ಲಿ ಬೆಸ್ಟ್ ನೋಡ್ಕೊಂಡು ಒಂದು ಚೂಸ್ ಮಾಡ್ಬೇಕು. ಆಮೇಲೆ ಇನೋವಾ ಬಂದು ಸೆಕೆಂಡ್ಸ್ ಅಲ್ಲಿ ನೋಡೋದಕ್ಕೆ ಹೊಸ ಬೇಡವಾ? ಕ್ರಿಸ್ಟಲ್ ಇಷ್ಟ ಇಲ್ಲ, ಹಳೇದು ಇಷ್ಟ. ಸೊ ನಂಗೂ ಇವಾಗ ಹೊಸ ಬೂಸ ನಂಗೆ ಅಷ್ಟೊಂದು ಇಷ್ಟ ಇಲ್ಲ, ಹಳೆ ಬೂಸ ಇಷ್ಟ, ಅದಕ್ಕೆ ಹಳೆ ಬೂಸ ಇಟ್ಕೊಂಡಿದ್ದೀನಿ. ಅದಕ್ಕೆ ಹೊಸ ಕ್ರಿಸ್ಟಲ್ ಇಷ್ಟ ಇಲ್ಲ. ಸೊ ಹಳೇದೇ ಇನೋವಾ ನೋಡ್ಬೇಕು ಅಂತ. ಬಟ್ ನಾನು ಇಷ್ಟು ದಿವಸ ಈ ವರ್ಣ ಓಡಿಸಿ ಈಗ ಬ್ರೀಜಾ ಗ್ರ್ಯಾಂಡ್ ವಿಟಾರಾ ಓಡಿಸಿ ನೋಡಿದ್ರೆ ನನಗೆ ಅಷ್ಟೊಂದು ಫೀಲ್ ಅನ್ಸ್ಲಿಲ್ಲ. ಹಳೆ ವರ್ಣ ಅದ್ರಲ್ಲಿರೋ ಜೋಶ್ ಜೋಶ್ ಗಾಡಿ ಅಲ್ಲ, ಹಳೇದು ಡೀಸೆಲ್ ಗಾಡಿ ಏನು ಗೊತ್ತು, 200 ಎಲ್ಲ ಎಷ್ಟು ಬೇಗ ಹೋಗ್ಬಿಡುತ್ತೆ. ಆದ್ರೆ ನಿಂಗೆ ಒಂದ್ ಸ್ವಲ್ಪ ಮಜಾ ಬೇಕು, ಗಾಡಿ ಬೇರೆ ತುಳಿಬೇಕು, ನೀನ್ ಅವಾಗ ಜೋಶ್ ಇರ್ಬೇಕು. ಇವಾಗ ಇಲ್ಲೇ ಮಹೀಂದ್ರ ಇದೆ, ಫಸ್ಟ್ ಮಹೀಂದ್ರ ಹೋಗಿ ಸ್ಕಾರ್ಪಿಯೋ ನೋಡೋಣ. ನೀನ್ ಆಲ್ರೆಡಿ ಬ್ರೀಜಾ ನೋಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಾನು ಕರೆಯೋದಲ್ಲ, ಬರ್ತಾ ಇರೋದು. ನೀನು 2:30 ಅಂದಲ್ವಾ? ಸೊ ಅಷ್ಟೊಳಗಡೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗ್ಬಂದೆ. ಹಂಗ ಟೈಮ್ ಆಗ್ಬಿಡ್ಬಾ, ಮುಚ್ಚಿಸ್ತಾರಲ್ಲ. ಇವಾಗ ಬೇರೆ ಸಂಡೇ ಅಲ್ಲ, ಹೋಗ್ಬಿಟ್ಟು ಮಹೀಂದ್ರ ಸ್ಕಾರ್ಪಿಯೋ ಅಲ್ಲ, ಆಮೇಲೆ XUV 700 ಅದೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಅಲ್ಲಿ ಹೋಗಿ ಮಾತಾಡ್ಕೊಂಡು ನೋಡೋಣ. ನಮ್ಮ ಚಡಿ ದೋಸ್ತ್ ಬಾಲಕೃಷ್ಣ ಅವರು ಕಾರ್ ಬಗ್ಗೆ ಸಿಕ್ಕಾಪಟ್ಟೆ ಗೊತ್ತು ಇನ್ಫಾರ್ಮೇಶನ್. ನನ್ಗೇನಾದ್ರು ಗಾಡಿ ಬೇಕಂದ್ರೂ ಯಾವ್ದಾರು ತಗೋಬೇಕಂದ್ರೂ ಕಾರ್ ಅಂತ ತಗೋಬೇಕಾದ್ರೆ ಫಸ್ಟ್ ಫೋನ್ ಮಾಡಿದ್ರೆ ಬಾಲಾಗೆ, ಬಾಲ ಇದ್ಯಾಕಿದೆ, ಅದೇಂಗಿದೆ, ಅದ್ ಚೆನ್ನಾಗಿದ್ಯಾ, ಅದ್ ಚೆನ್ನಾಗಿದೆ, ಇದ್ ಚೆನ್ನಾಗಿದ್ಯಾ. ಬೈ ಸತ್ಯ ಅವಳಿಂದ ಫೋನ್ ಮಾಡ್ತಾವನೆ, ನಾನು ಫೋನ್ ಮಾಡ್ತೀನಿ ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ, ಒಂದು ಅರ್ಧ ಗಂಟೆ 1 ಅವರ್ ಆದ್ಮೇಲೆ ಇಬ್ರಿಗೂ ಫೋನ್ ಮಾಡ್ತೀನಿ. ಕಾರ್ಗಳ ಬಗ್ಗೆ ಬೇಜಾನ್ ಗೊತ್ತು ಬಾಲಾಗೆ. ಇವಾಗ ಮ್ಯಾಟರ್ ಅಂದ್ರೆ ಬಾಲಾನೇ ಒಂದು SUV ನೋಡ್ತಾ ಇರೋದು. ಪ್ಲಾನ್ ಮಾಡ್ತಿದ್ದಾನೆ ಬಾಲ, ಹಳೆ ವರ್ಣ ಕೊಟ್ಬಿಟ್ಟು SUV ತಗೋಣ ಅಂತ ಪ್ಲಾನ್ ಮಾಡ್ತಿದ್ದಾನೆ. ಒಂದ್ ಸ್ವಲ್ಪ ಜಾಸ್ತಿ ಜನ ಕೂರೋ ತರನು ಇರ್ಬೇಕು, ಅದ್ರ ಜೊತೆಗೆ ಬಾಲ ಒಂದ್ ಸ್ವಲ್ಪ ಪವರ್ ಇರ್ಬೇಕು, ಡ್ರೈವರ್ಸ್ ಕಾರ್ ನೋಡ್ತಾನೆ ಜಾಸ್ತಿ. ಅಂದ್ರೆ ಸುಮ್ನೆ ಓಡಿಸ್ಬೇಕು ಅಂತಲ್ಲ, ಓಡಿಸಿದ್ರೆ ಮಜಾ ಇರ್ಬೇಕು. ಆಕ್ಚುಲಿ ಕಾರ್ ನಾನ್ ನೋಡ್ತಾ ಇಲ್ಲ, ಈಗ ಯಾವ್ದು ಬಾಲ ನೋಡ್ತಾ ಇರೋದು. ಇವಾಗ ಸೀದಾ ನಾವು ಹೋಗ್ತಾ ಇರೋದು ಮಹೀಂದ್ರ ಸ್ಕಾರ್ಪಿಯೋ ನೋಡೋದಕ್ಕೆ. XUV 700 ಆಲ್ರೆಡಿ ಬಾಲ ನೋಡ್ಬಿಟ್ಟಿದ್ದಾನೆ. ಈಸ್ ನಾಟ್ ಹ್ಯಾಪಿ ವಿತ್ XUV 700. ಹೆವಿ ಮಸ್ಕ್ಯುಲರ್ ಆಗಿದೆಯಲ್ಲ, ಹಳೆ ಸ್ಕಾರ್ಪಿಯೋಗಿಂತ ಇದೇನೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಅಲ್ಲ. ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ತುಂಬಾನೇ ಡಿಫ್ರೆನ್ಸ್ ಇದೆ. ಫಾರ್ಚುನರ್ ಅಲ್ಲಿ ಕೂತ್ಕೊಂಡಂಗೆ ಇದೆ. ಇಷ್ಟೊತ್ತು ನಾವು ಒಂದು ಸ್ವಲ್ಪ ಸ್ಪೆಸಿಫಿಕೇಶನ್ಸ್ ಚೆಕ್ ಮಾಡ್ತಾ ಇದ್ವಿ, ಕಂಪೇರ್ ಮಾಡ್ತಾ ಇದ್ವಿ. ಫಾರ್ಚುನರ್ಗೆ, ಸಫಾರಿಗೆ, ಸ್ಕಾರ್ಪಿಯೋಗೆ, ಜೀಪ್ಗೆ ಎಲ್ಲದಕ್ಕಿಂತ ಜಾಸ್ತಿ ಉದ್ದ, ಅಗಲ. ಅದ್ರ ಜೊತೆಗೆ ಹಾರ್ಸ್ ಪವರ್ ಅಂತ ಬಂತು ಅಂದ್ರೆ 200 ಹಾರ್ಸ್ ಪವರ್ ಪೆಟ್ರೋಲ್ ಅಲ್ಲ. ಹೌದು, ಫಾರ್ಚುನರ್ ಪೆಟ್ರೋಲ್ ಆಲ್ಮೋಸ್ಟ್ 160 ಹಾರ್ಸ್ ಪವರ್ ಏನೋ ಇದೆ. ಎಲ್ಲದಕ್ಕೂ ಟಕ್ಕರ್ ಕೊಡ್ತಾ ಇದೆ ಗುರು. ಆಮೇಲೆ XUV 500 ಹಳೇದು, ಅದಕ್ಕಿಂತ ಜಾಸ್ತಿ ಹೈಟ್ ಇದೆ. ನನಗೇನ್ ಅನಿಸ್ತು ಅಂದ್ರೆ ಬಲ, ಹಳೆ ಸ್ಕಾರ್ಪಿಯೋ ಆಮೇಲೆ XUV 500 ಎರಡನ್ನೂ ಒಂದು ಮಿಕ್ಸ್ ಮಾಡಿ ಒಂದು ಹೈಬ್ರಿಡ್ ತರ ಬಿಟ್ಟಿದ್ದಾನೆ ಸ್ಕಾರ್ಪಿಯೋ ಎನ್ ಇದು. ಅಲ್ಲ, ನನ್ಗೆ ಒಂದು ಆಶ್ಚರ್ಯ ಆಗಿದೆ ಏನಂದ್ರೆ 17 ಲಕ್ಷ ಎಂದೇನೋ ಸ್ಟಾರ್ಟಿಂಗ್ ಪ್ರೈಸ್, 16 lakhs ಬೇಸಿಕ್ ಆನ್ ರೋಡ್. ಹೌದು, ಆಲ್ಮೋಸ್ಟ್ ಮಿಡ್ ವೇರಿಯಂಟ್ ಹೋಗ್ಬೇಕು ಅಂದ್ರೆ 20 ಲಕ್ಷಕ್ಕೆಲ್ಲ ಸಿಗ್ತಾ ಇದೆ. ಟಾಪ್ ವೇರಿಯಂಟ್ 26, 28, 30. ಒಟ್ಟಲ್ಲಿ ಮಿಡ್ ವೇರಿಯಂಟು ಈ ಗಾಡಿ ಈ ಲೆವೆಲ್ಗೆ. ಆದ್ಮೇಲೆ 4 ವೀಲ್ ಡ್ರೈವ್ ಟಾಪ್ ಎಂಡ್ ಮಿಡ್ ವೇರಿಯಂಟ್ ಅಲ್ಲಿ ಬರ್ತಲ್ಲ ಗೊತ್ತಿಲ್ಲ. ಆದ್ರೆ ಮಾತ್ರ ಮಿಡ್ ವೇರಿಯಂಟ್ಗೆ ಈ ತರ ಫುಲ್ ಬಲ್ಕಿ ಲುಕ್, ಫಾರ್ಚುನರ್ ಗಿಂತ ದೊಡ್ಡದು. ಆಮೇಲೆ ಎಂಡೇವರ್ಗುನು ಇದನ್ನ ಕಂಪೇರ್ ಮಾಡ್ತಾರೆ. ಮಾಡಿದ್ರೆ ವಿಡಿಯೋಸ್ ಇದೆ. ಎಂಡೇವರ್ ಬಂದ್ಬಿಟ್ಟು 50 ಲಕ್ಷ. ಇದು ನೋಡು 20 ಲಕ್ಷಕ್ಕೆ ಎಲ್ಲಾ ಕೊಡ್ತಾ ಇದ್ದಾನೆ ಅಂದ್ರೆ ಪ್ಯಾಕೇಜು, ಬೊಂಬಾಟ್ ಪ್ಯಾಕೇಜ್ ನನ್ನ ಪ್ರಕಾರ ಇದು. ಅದ್ ನೋಡಿದ್ರೆ XUV 700 ಏನ್ ಸಿಕ್ಕಾಪಟ್ಟೆ ಎಲೆಕ್ಟ್ರಾನಿಕ್ಸ್, ಟಿವಿ ಹಾಕ್ಬಿಟ್ಟಿದ್ದಾನೆ ಇಷ್ಟುದ್ದ. ನಾನ್ ಒಳಗಡೆ ಹೋಗ್ಬಿಟ್ಟು ತಲೆಗಡೋಯ್ತು, ಏನ್ ಗುರು ಇದು, ರೋಡ್ ನೋಡ್ಬೇಕಾ ಟಿವಿ ನೋಡ್ಬೇಕಾ ಅನ್ಸ್ಬಿಡ್ತು ನನ್ಗೆ. ಬ್ರ್ಯಾಂಡ್ಗಳು ಅರ್ಥ ಮಾಡ್ಕೊಂಬಿಟ್ಟಾರೆ ಜನಗಳ ಮೈಂಡ್ ಸೆಟ್. ಜನಗಳಿಗೆ ಏನ್ ಅನ್ಸುತ್ತೆ ಅಂದ್ರೆ, ಕಾರ್ನಲ್ಲಿ ಟಿವಿ ಇದೆ, ಫೀಚರ್ಸ್ ಇದೆ, ಅದಿದೆ, ಇದಿದೆ. ಪಕ್ಕದ ಮನೆ ಹೇಮಲತಾ ಅವ್ರ ಹತ್ರ ಇರೋ ಗಾಡಿಲಿ ಇಷ್ಟೊಂದೆಲ್ಲ ಇಲ್ಲ, ನಮ್ದ್ರಲ್ಲೆಲ್ಲ ಇದೆ. ಆ ಎಲೆಕ್ಟ್ರಾನಿಕ್ಸ್ ಗೆ ಜಾಸ್ತಿ ಮಾರೋಗ್ತಾವ್ರ ಜನ ಅನ್ಸ್ತೈತೆ ನನಗೆ. ಪ್ರಿಫರೆನ್ಸ್ ಅದಕ್ಕೆ ಕೊಡ್ತಾ ಇದಾರೆ, ಅವ್ರ ಮೇಲೆ ನಂಬಿಕೆ ಬಿಟ್ಬಿಡ್ತಾ ಇದಾರೆ. ಗಾಡಿ ಬೇಕಾಗಿರೋದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್, ಸೇಫ್ಟಿ ಮೇನು. ನಮಗಂತೂ ಸೇಫ್ಟಿ ಬೇಕೇ ಬೇಕು. ನಾವು ಫೀಲ್ ಆಗ್ಬೇಕು ಡ್ರೈವಿಂಗ್, ಕಮಾಂಡಿಂಗ್ ರೈಡಿಂಗ್ ಪೊಸಿಷನ್.
ಈ ಎಲ್ಲ ಎಲೆಕ್ಟ್ರಾನಿಕ್ಸ್ ಮಾಡಿಟ್ಬಿಟ್ಟು XUV500 ಎಷ್ಟು ಸೂಪರ್ ಆಗಿತ್ತು ಹಳೆದು. ಏನ್ ಟಿವಿ ಗಿವಿ ಕೊಟ್ಕೊಂಡಲ್ಲ ನಾವು ಫುಲ್ ಗ್ಲಾಸ್ ಸೆನ್ಸರ್ಗಳೆಲ್ಲ ಹಾಕಿದ್ರಲ್ಲ, ಹೋಗ್ಬೇಕಾದ್ರೆ ಏನಾದ್ರು ಹತ್ರ ಬಂತು ಅಂದ್ರೆ ಬೇರೆ ಗಾಡಿ ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ಇದೆ ಆಟೋಮೆಟಿಕ್ ಬ್ರೇಕು, ಅದೇನೋ ಆಟೋಮೆಟಿಕ್ ಆಗಿ ಅದೇ ಎಲ್ಲ ಓಡಿಸ್ಕೊಂಡು ಹೋಗೋದು ಗಾಡಿ. ಇದೆಲ್ಲ ಏನ್ ಮನುಷ್ಯರನ್ನ ಏನ್ ಮಾಡ್ಬೇಕು ಅನ್ಕೊಂಡವ್ರಿ, ಇದೆಲ್ಲ ಎಲೆಕ್ಟ್ರಾನಿಕ್ಸ್ ಹಾಕ್ಬಿಟ್ಟು ಸೋಂಬೇರಿ ಮಾಡ್ಬೇಕು ಅಂತ. ಯೋ ನಾವು ಕುತ್ಕೊಳ್ಳೋದು ಗಾಡಿ ಒಳಗಡೆ ಓಡಿಸೋದಕ್ಕೆ ಮಜಾ ಮಾಡೋದಕ್ಕೆ ಇಷ್ಟೊಂದೆಲ್ಲ ಎಲೆಕ್ಟ್ರಾನಿಕ್ಸ್ ಹಾಕ್ಬಿಟ್ಟು ಮನೇಲಿ ಮಲಗಿಸ್ಬಿಟ್ರಿ ಹಿಂಗೆ ಅಂದ್ರೆ ನಾವು ಮೆಟ್ರೋಲೇ ಹೋಗ್ಬೋದು, ಇಲ್ಲ ಯಾವ್ದಾರು ಒಂದು ಮೆಟ್ರೋ ತರ ಮಾಡ್ಬಿಡ್ಬೇಕಷ್ಟೇ, ಎಲ್ಲ ಕಾರ್ಗಳೇ ಬೇಕಾಗಿ. ನಾವು ನಮ್ಮ ಪರ್ಸ್ಪೆಕ್ಟಿವ್ ಏನ್ ಗೊತ್ತಾ, ನಾವು ತಗೊಂಡ್ರೆ ಗಾಡಿ ಚಚ್ಚಬೇಕು, ಮಜಾ ಮಾಡ್ಬೇಕು, ಒಳ್ಳೆ ಮಸ್ಕುಲರ್ ಲುಕ್ ಇರ್ಬೇಕು, ಕಮಾಂಡಿಂಗ್ ಆಗಿರ್ಬೇಕು, ಇಲ್ಲಾಂದ್ರೆ ಡ್ರೈವರ್ಸ್ ಕಾರ್ ಆಗಿರ್ಬೇಕು. ಇದು ನಮ್ ಫೀಚರ್ಸ್. ಎಲೆಕ್ಟ್ರಾನಿಕ್ಸ್ ಬಗ್ಗೆ ನಮ್ಗೆ ತಲೆನೇ ಕೆಡ್ಸ್ಕೊಳಲ್ಲ. ಜೀರೋ ಎಲೆಕ್ಟ್ರಾನಿಕ್ಸ್ ಇಲ್ಲಿ ಒಂದು ABS ಬೇಕು ನಮ್ಗೆ. ABS ಬೇಕು, 2 ಏರ್ ಬ್ಯಾಗ್ ಇದ್ರೆ ಸಾಕು, ಪವರ್ ವಿಂಡೋಸ್ ಇರಬೇಕು, ಆಟೋ ಲಾಕ್ ಸಿಸ್ಟಮ್ ಇದ್ರೆ ಸಾಕು. ಅಷ್ಟೇ ಸಿಂಪಲ್ ರಿಕ್ವೈರ್ಮೆಂಟ್ ನಮ್ದು ಯಾವಾಗ್ಲೂ. ಸಾಕು. ಆಫ್ ರೋಡ್ ಜಾಸ್ತಿ ಮಾಡಂಗಿದ್ರೆ 4 wheel ಡ್ರೈವ್ ಬೇಕಾಗುತ್ತೆ. ಒಂದು ಸಿಂಪಲ್ ಆಗಿ ಒಂದು ಮ್ಯೂಸಿಕ್ ಸಿಸ್ಟಮ್, ಚಿಕ್ಕ ಫೀಚರ್ಸ್ ಆತರ ಇಟ್ಬಿಟ್ಟು ಜನಗಳ ಹತ್ರ ದುಡ್ಡು ಲೂಟಿ ಮಾಡ್ತಾರೆ. ಜನಗಳ ಮೈಂಡ್ ಮಗ ಇದು. ಬ್ರ್ಯಾಂಡ್ ಏನ್ ಮಾಡುದು ಗೊತ್ತಾ, ಏನ್ ಕೇಳ್ತಾರೆ ಜನ ಅದನ್ನ ಕೊಡ್ತಾ ಇದ್ದಾರೆ. ಇದು ಚೆನ್ನಾಗಿದೆ ಮಗೆ, ತಾರು ಚೆನ್ನಾಗಿದೆ, ಬಟ್ ಹಿಂದ್ಗಡೆ ಸ್ಪೇಸ್, ಬಟ್ ಇದು ಇದೇನು ಹಿಂದೆ ಸ್ಪೇಸ್ ಇಲ್ಲ, ಬರೀ ಇಬ್ಬರು ಕೂತ್ಕೊಬಹುದು. ಟೈರ್ಸ್ ಅರ್ಧ ಬಂದ್ಬಿಡುತ್ತೆ, ಲಗೇಜ್ ಇಡೋದಕ್ಕೆ ಜಾಗ ಇಲ್ಲ. ನೋಡೋಣ ಹಿಂದೆ ಹೇಗಿದೆ. ಚೆನ್ನಾಗಿದೆ. ಓಕೆ, ಜಾಗನು ಚೆನ್ನಾಗಿದೆ ತಾರ್ ಒಳಗಡೆ, ಅಲ್ಲಬಲ್ಲ. ಆದ್ರೆ ಲಗೇಜಿಗೆ ಅಷ್ಟು ಜಾಗ ಇಲ್ಲ. ಟೈರ್ ದೊಡ್ಡದಿರೋದ್ರಿಂದ ಇದು ಇಲ್ಲಿಗೆ ಬರ್ತಾ ಇದೆ, ಕಾಲಿಗೆ ಕೂರೋದಕ್ಕೂ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಲಗೇಜ್ಗೆ ಇಷ್ಟೇ ಜಾಗ ಅಲ್ಲ, ಜಾಸ್ತಿ ಸ್ಪೇಸ್ ಇಲ್ಲ, ಬೂಟ್ ಸ್ಪೇಸು. ಸೈಡ್ ಬೈ ಸೈಡ್ ನಿಂತಿದೆ ಸ್ಕಾರ್ಪಿಯೋ ತಾರೋ. ಪ್ರೆಸೆನ್ಸ್ ಅಂತ ಬಂತು ಅಂದರೆ ಎರಡೂ ಸೂಪರ್ ಆಗಿದೆ ಗುರು. ಆದರೆ ಇದು ಹೆವಿ ಆಗಿದೆ, ಇನ್ನೂ ಮಸ್ಕುಲರ್ ಆಗಿದೆ ಸ್ಕಾರ್ಪಿಯೋ ಅಂತ ಬಂತು ಅಂದರೆ. ಆ ಮೇಲ್ಗಡೆ ಅದೇನಂತಾರೆ ರೂಫ್ ರೈಲ್, ಅದು ಒಂದು ಸ್ವಲ್ಪ ಬಲ್ಕಿಯಾಗಿ ಕಾಣ್ತಾ ಇದೆ. ಹೈಟ್ ಗಿಟ್ ಎಲ್ಲ ಇದೆ, ಹೆವಿ ಇರೋದು. ಜಸ್ಟ್ ಇವಾಗ ಸ್ಕಾರ್ಪಿಯೋನ ಟೆಸ್ಟ್ ರೈಡ್ ಮಾಡಿದ್ವಿ, ತಾರು ಓಡಿಸಿದ್ವಿ. ಎರಡೂ ಗಾಡಿ ತುಂಬ ಇಷ್ಟ ಆಯಿತು. ಆದರೆ ಎಲ್ಲೋ ಒಂದು ಕಡೆ ತಾರು ಒಳಗಡೆ ಜಾಗ ಇಲ್ಲ, ಇಂಟೀರಿಯರ್ ಏನೂ ಇಲ್ಲ. ಇಂಟೀರಿಯರ್ ಬೇಕಾಗಿಲ್ಲ ನಮಗೆ. ನಮ್ಗೆ ಇಂಟೀರಿಯರ್ ಅಷ್ಟಿದ್ರೆ ಬೇಜಾನಾಯ್ತು. ಅಂದರೆ ಲಗೇಜ್ ಎಲ್ಲ ಇಡೋದಕ್ಕೆ ಜಾಗ ಇಲ್ಲ. ನನಗೇನು ಅನಿಸ್ತು ಅಂದರೆ, ನಮ್ಮ ಥರ ಹುಡುಗರು ಆಮೇಲೆ ಚಿಕ್ಕ ಮಕ್ಕಳು ಹಿಂದೆ ಕೂರಕ್ಕಾಗತ್ತೆ, ವಯಸ್ಸಾದವರು ಹಿಂದೆ ಹೋಗೋಕ್ಕೆ ಆಗಲ್ಲ, ಸೀಟ್ ಬಗ್ಗಿಸ್ಬಿಟ್ಟು. ಹೌದು, ಕಷ್ಟ ಆಗುತ್ತೆ ವಯಸ್ಸಾದವ್ರಿಗೆ, ಲೇಡೀಸ್ಗೆ, ಈ ಸ್ಯಾರಿ ಉಟ್ಟವ್ರಿಗೆಲ್ಲಾನು ಹತ್ಕೊಂಡು ಒಳಗಡೆ ಹೋಗೋಕ್ಕಾಗಲ್ಲ. ಮುಂದೆ ಮಾತ್ರ ಆರಾಮಾಗಿ ಇಬ್ರು ಕೂತ್ಕೊಬೋದು, ಹಿಂದೆ ಮಕ್ಳನ್ನ ಹಾಕ್ಬೋದು ಅಷ್ಟೇ. ಆದರೆ ಲಗೇಜ್ ಎಲ್ಲ ಜಾಸ್ತಿ ಇಡೋಕ್ಕಾಗಲ್ಲ ಅನ್ನಿಸ್ತು. ಪರ್ಪಸ್ಸು ಬಾಲಾಗೆ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗ್ಬೇಕು, ಅದಕ್ಕೆ ತಾರ್ ಡ್ರಾಪ್ ಆಗುತ್ತೆ. ಆದರೆ ತಾರು ಆಚೆಯಿಂದ ಎಷ್ಟು ಸಖತ್ತಾಗಿ ಕಾಣುತ್ತೆ, ಹೆವಿ ಮಾಸ್ ಆಗಿದೆ. ಒಳಗಡೆ ಹೋದ್ರೆ ಆ ಲುಕ್ಗೂ ಒಳಗಡೆ ಇರೋದಕ್ಕೂ ಸ್ವಲ್ಪ ಮಿಸ್ ಮ್ಯಾಚ್ ಇದೆ ಅನಿಸ್ತು ನಮಗೆ. ಆ ಮಾಸ್ ಲುಕ್ ಒಳಗಡೆ ಬರೋಲ್ಲ. ಆದ್ರೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ, ತಾರು ಚೆನ್ನಾಗಿದೆ. ಆದ್ರೆ ಸ್ಕಾರ್ಪಿಯೋ ಒಳಗಡೆ ಕೂತ್ಕೊಂಡ್ರೆ ಒಂಥರ ಹೆವಿ ಆಗಿದೆ. ನನಗಂತೂ ಸಖತ್ ಇಷ್ಟ ಆಯ್ತು ಸ್ಕಾರ್ಪಿಯೋ ಓಡಿಸ್ದೆ. ಪಿಕಪ್ ಸರಿಯಾಗೈತೆ, ಸಖತ್ ಪಿಕಪ್ ಇದೆ. 200 ಹಾರ್ಸ್ ಪವರ್ ಪೆಟ್ರೋಲು. ಇವಾಗ ನಾವು ಸೀದಾ ಟಾಟಾ ಸಫಾರಿ ಓಡಿಸೋದಕ್ಕೆ ಅಂತ ಹೋಗ್ತಾ ಇದೀವಿ. ಇಲ್ಲ ಸಫಾರಿ ಇಲ್ಲ ಹ್ಯಾರಿಯರು, ನೋಡೋಣ ಟೆಸ್ಟ್ ರೈಡ್ ಸಿಗುತ್ತಾ ಅಂದ್ಬಿಟ್ಟು. ಹ್ಯಾರಿಯರು ಸಖತ್ತಾಗಿದೆ ಅಲ್ಲ. ಇಷ್ಟೊತ್ತು ಹ್ಯಾರಿಯರು ಸಫಾರಿ ನೋಡ್ತಾ ಇದ್ವಿ. ಸಫಾರಿನೂ ಚೆನ್ನಾಗಿದೆ, ಹ್ಯಾರಿಯರು ಚೆನ್ನಾಗಿದೆ. ಆದರೆ ಎಲ್ಲೋ ಒಂದು ಕಡೆ ನನಗೆ ಹ್ಯಾರಿಯರ್ ಪರ್ಸನಲ್ ಆಗಿ ಇಷ್ಟ ಆಯಿತು. ಸಫಾರಿನೂ ಚೆನ್ನಾಗಿದೆ, ಎರಡು ಸೇಮ್ ಇಂಜನ್ನೇ. ಲುಕ್ ಹ್ಯಾರಿಯರ್ ಚೆನ್ನಾಗಿದೆ ಅಲ್ಲ, ಲುಕ್ ಹ್ಯಾರಿಯರ್ ಚೆನ್ನಾಗಿದೆ. ಸ್ಪೆಸಿಫಿಕೇಶನ್ಸ್ ಎಲ್ಲ ಸೇಮೇ. ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ರೇಂಜ್ ರೋವರ್ ಪ್ಲಾಟ್ಫಾರ್ಮ್. ನನಗೆ ಒಂದ್ ಸ್ವಲ್ಪ ಹೈಟ್ ಕಮ್ಮಿ ಅನ್ನಿಸ್ತು. ಹಿಂಗೆ ಹೋಗು ಕಂಪೇರ್ ಟು ಸ್ಕಾರ್ಪಿಯೋ. ಹೌದು, ಕಂಪೇರ್ ಟು ಸ್ಕಾರ್ಪಿಯೋ ಹೈಟ್ ಕಮ್ಮಿ. ಆಮೇಲೆ ಸ್ಟ್ಯಾನ್ಸ್ ಇದೆಯಲ್ಲ, ವಿಡ್ತು, ಆಮೇಲೆ ಗಾಡಿದು ಒಂದು ಮೇಕು, ಆ ಡೈಮೆನ್ಷನು ಸಖತ್ ಪ್ಲಾಂಟೆಡ್ ಆಗಿರುತ್ತೆ ಅಂತ ಅನಿಸ್ತು ನನಗೆ ಡ್ರೈವಿಂಗ್ ಸೀಟ್ ಅಲ್ಲಿ ಕುತ್ಕೊಂಡ್ರೆ. ಆಮೇಲೆ ನೀವು ಅನ್ಕೋತಾ ಇರ್ಬೋದು, ಮಾರುತಿ ಇದೆ, ಹುಂಡೈ ಇದೆ, ಆಮೇಲೆ ಕಿಯಾ ಇದೆ, ರೆನಾಲ್ಟ್ ಇದೆ, ಎಂ ಜಿ ಎಲ್ಲ ನಾವು ಅಷ್ಟೊಂದೆಲ್ಲ ವಿ ಆರ್ ನಾಟ್ ಎ ಬಿಗ್ ಫ್ಯಾನ್ ಆಫ್ ಎಂ ಜಿ. ವೋಕ್ಸ್ ವ್ಯಾಗನ್ ಅಲ್ಲಿ ಟೈಗೂನ್ ಇದೆ ಅಲ್ಲ, ಟೈಗೂನ್ ನೋಡೋಣ ಬರ್ತಾ. ನಾವು ಒಂದ್ ಸ್ವಲ್ಪ ಇಂಡಿಯನ್ ಬ್ರ್ಯಾಂಡ್ ಅಲ್ಲಿ ನೋಡ್ತಾ ಇದೀವಿ. ಅದರಲ್ಲಿ ಮಾರುತಿ ಏನಕ್ಕೆ ನಾವು ಹೋಗ್ತಿಲ್ಲ ಅಂದ್ರೆ, ಅದು ಬಾಡಿ ಕಾಂಪ್ರಮೈಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ನಮ್ಗೆ. ಈ ಸೆಗ್ಮೆಂಟ್ ಅಲ್ಲಿ ಮಾರುತಿಯಲ್ಲಿ ಇಲ್ಲ, ಈ ಸೆಗ್ಮೆಂಟ್ ಅಲ್ಲಿ ಮಾರುತಿಯಲ್ಲಿ ಯಾವ್ದು ಇಲ್ಲ. ಆಮೇಲೆ ನಾವು ಏನಕ್ಕೆ ಹುಂಡೈಗೆ ಹೋಗ್ತಾ ಇಲ್ಲ ಅಂದ್ರೆ, ಹುಂಡೈ ನಮ್ಗೆ ಸ್ಟ್ಯಾನ್ಸ್ ಹೈಟ್ ಬೇಕು, ಅದನ್ನು ಈ ಸೆಗ್ಮೆಂಟಿಗೆ ಬಿಡಲ್ಲ. ನಾವು ನೋಡ್ತಾ ಇರೋದು ಟಾಟಾ, ಮಹೀಂದ್ರ,
ಟೊಯೋಟಾ, ಈ ಮೂರಲ್ಲಿ ಇವಾಗ ಓಡ್ಸೋಣ ಬನ್ರಿ. ಹ್ಯಾರಿಯರ್ ರೆನಾಲ್ಡ್ ಶೋರೂಮ್ಗೆ ಹೋಗಿ ಬಂದಿದ್ದಾಯ್ತು. ಡಸ್ಟರ್ ಇರುತ್ತೇನೋ ಅಂತ ನೋಡಕ್ ಬಂದ್ವಿ. ಡಸ್ಟರ್ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದಾರೆ. ಪ್ರಾಬಬ್ಲಿ ಮುಂದಿನ ವರ್ಷ ಬಿಡ್ತೀನಿ ಅಂತ ಏನೋ ಹೇಳಿದ್ರು ಅವರು. ಎಲ್ಲ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಸಮ್ಮರಿ ಮಾಡಬೇಕು ಅಂದ್ರೆ ನಾವು ಇಷ್ಟೊತ್ತು ಓಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ, ಅದು ಹೆವಿ ಟ್ರಾಫಿಕ್ ನಲ್ಲೂ. ಸ್ಕಾರ್ಪಿಯೋ ಅಲ್ಲಿ ಕುತ್ಕೊಂಡವ್ರಿಗೂ ಮಜಾ ಇದೆ, ಹಿಂದೆ ಸೆಂಟರ್ ಪ್ಯಾಸೆಂಜರ್ ಸೀಟ್ ಕುತ್ಕೊಳಕ್ಕೂ ಮಜಾ ಇದೆ, ಓಡ್ಸೋಂಗಂತೂ ಇನ್ನೂ ಮಜಾ ಇದೆ. ಓವರ್ ಆಲ್ ಸ್ಕಾರ್ಪಿಯೋ ನನ್ಗೆ ಇಷ್ಟ ಆಯ್ತು. ಮಗಿ, ನಿನ್ಗೆ ಯಾವ್ದು ಇಷ್ಟ ಆಯ್ತು? ನನಗೂ ಈಗ ಎಲ್ಲ ನೋಡಿದ್ಮೇಲೆ ಸ್ಕಾರ್ಪಿಯೋ ಮೇಲೆನೆ ಈಗ ಇಂಟ್ರೆಸ್ಟ್ ಇದೆ. ಆದ್ರೆ ಸ್ಕಾರ್ಪಿಯೋ ವೇಟಿಂಗ್ ಪೀರಿಯಡ್ ಹೇಳ್ತಿದಂಗೆ 15 ತಿಂಗಳು ಅಂದ ತಕ್ಷಣ ಸೇಲ್ಸ್ ಎಕ್ಸಿಕ್ಯೂಟಿವ್ ಹೇಳಿದ ತಕ್ಷಣ ಟುಸ್ ಆಗೋಯ್ತು ಜೋಶು. 15 ತಿಂಗಳು ಅಂದ್ರೆ ಮದುವೆ ಆಗಿ ಮಗು ಆಗೋಗಿ ಆ ಮಗು ನಾಮಕರಣಕ್ಕೆ ತರಬೇಕು ಸ್ಕಾರ್ಪಿಯೋ. ಆಮೇಲೆ ಮಗುಗೆ ಗಿಫ್ಟ್ ಕೊಟ್ಟಂಗೆ. ಅಷ್ಟೊಂದೆಲ್ಲ ಕಾಯೋದಕ್ಕೆ ಪೇಷನ್ಸು ಇಲ್ಲ. ನಾವಿಬ್ರು ಮಾತಾಡ್ಕೊಂಡು ಒಂದು ಕನ್ಕ್ಲೂಡ್ ಮಾಡಿದ್ವಿ. ಇವಾಗ ಟಾಟಾಲಿ ಹ್ಯಾರಿಯರು ಸಫಾರಿನೂ ಡ್ರಾಪ್ ಮಾಡಿದ್ವಿ. ನಾವು ಗಾಡಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಗಾಡಿ ಬಗ್ಗೆ ನಮ್ದೇನು ಕಂಪ್ಲೇಂಟ್ ಇಲ್ಲ. ಆದರೆ ನಮಗೆ ಪರ್ಸ್ನಲ್ ಆಗಿ ನಮ್ಮಿಬ್ಬರಿಗೆ ಅಷ್ಟೊಂದು ಲೈಕ್ ಆಗಿಲ್ಲ. ಏನಕ್ಕೆ ನಮ್ಮ ಸ್ಟ್ಯಾಂಡ್ಸ್ ಚೆನ್ನಾಗಿರ್ಬೇಕು ಕಮೆಂಡಿಂಗ್ ಆಗಿ. ಅದ್ರ ಜೊತೆಗೆ ಡಸ್ಟರ್ ನೋಡೋಂತ ಸುಮ್ಮನೆ ಬಂದ್ವಿ. ಡಸ್ಟರ್ ಇಲ್ವೇ ಅಲ್ಲ, ಡಿಸ್ಕಂಟಿನ್ಯೂ. ಇದು ನೋಡಿದ್ವಿ ಸ್ಕಾರ್ಪಿಯೋ 18 ತಿಂಗಳು ವೆಯ್ಟಿಂಗ್ ಪೀರಿಯಡ್ ಅಂದ ತಕ್ಷಣ ನಮಗೆ ಟುಸ್ ಆಗ್ಬಿಟ್ಟು ನೆಕ್ಸ್ಟ್ ಯಾವ ಆಪ್ಷನ್ ಇದೆ, ತಾರ್ ಇದೆ, ತಾರ್ ಬೇಗ ಕೊಡ್ತೀನಿ ಅಂದ. ಅದೇ ಅದರಲ್ಲಿ ಹಿಂದೆ ಲಗೇಜ್ಗೆಲ್ಲ ಸ್ಪೇಸು ಇಲ್ಲ. ಆಮೇಲೆ ನಿಮ್ಮ ಮನೇಲಿ ದೊಡ್ಡವರೆಲ್ಲ ಇದ್ದಾರೆ, ಲೇಡೀಸ್ ವಯಸ್ಸಾದವ್ರು ಇದ್ದಾರೆ, ಅವ್ರೆಲ್ಲ ಹತ್ತಕ್ಕೆ ಆಗಲ್ಲ ಒಳಗಡೆ. ಅದು ತಗೊಂಡ್ರೆ ಇನ್ನೊಂದು ಕಾರು ಇರ್ಬೇಕು. ಇನ್ನೊಂದು ತಾರು ರಿಕ್ವೈರ್ಮೆಂಟ್ ಮ್ಯಾಚ್ ಆಗ್ತಲ್ಲ, ಇದು ಸ್ಕಾರ್ಪಿಯೋ ಕಾಯ್ಬೇಕು. ಅದಕ್ಕೆ ನಾವೊಂದು ಪ್ಲಾನ್ ಮಾಡಿದ್ವಿ. ಜಸ್ಟ್ ವಿನೋದ್ ಅವ್ರಿಗೆ ಫೋನ್ ಮಾಡಿದೆ. ಇವಾಗ ಬಾಲಾದು ಗಾಡಿ ಹೊರತಾ ಇದೆಯಲ್ಲ, ಅದನ್ನ ವಿನೋದಿಗೆ ಕೊಟ್ಟು ಎಕ್ಸ್ಚೇಂಜ್ ಮಾಡಿ, ಇಲ್ಲ ಟೊಯೋಟೋ ಇನ್ನೋವಾ ಯೂಸ್ಡು, ಹೊಸದು ಇಷ್ಟ ಅಲ್ಲ ಬಾಲಾಗೆ, ಟೊಯೋಟೋ ಇನ್ನೋವಾ ಕ್ರಿಸ್ಟಾ ಹಳೇದಿಷ್ಟ ಅಂತೆ. ಇಲ್ಲ ಟೊಯೋಟೋ ಇನ್ನೋವಾ ಯೂಸ್ಡು, ಇಲ್ಲ ಅಂದ್ರೆ ಬಾಲ ಇನ್ನೊಂದು ಯಾವುದು XUV 500 ಇದೆರಡರಲ್ಲಿ ಒಂದು ತೆಗಿಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ ಬಾಲ. ಇದನ್ನೆಲ್ಲ ನೋಡ್ಬಿಟ್ಟು ಇಷ್ಟೆಲ್ಲ ಓಡ್ಸಾಡ್ಬಿಟ್ಟು ನನಗೂ ಆಸೆ ಬಂದ್ಬಿಡ್ತು ಸ್ಕಾರ್ಪಿಯೋ ಮೇಲ್ಗಡೆ. ಆದರೆ ವೆಯ್ಟಿಂಗ್ ಪೀರಿಯಡ್ ಸಿಕ್ಕಾಪಟ್ಟೆ ಇದೆ. ಆಮೇಲೆ ನನಗೆ ಇವಾಗ ರಿಕ್ವೈರ್ಮೆಂಟು ಇಲ್ಲ ದೊಡ್ಡ ಗಾಡಿದಷ್ಟು. ಇದನ್ನೇ ಓಡಿಸಲ್ಲ ನಾನು. ವಾರಕ್ಕೆ ಒಂದ್ಸಲಿ ಬಾನೆಟ್ ಎತ್ಬಿಟ್ಟು ಇಲಿಗಿಲಿ ಹೋಗ್ಬಿಟ್ಟು ಏನಾದ್ರು ಕಚ್ಚಿದ್ಯಾ ವೈರ್ಗಳು ಅಂತ ಚೆಕ್ ಮಾಡ್ತಾ ಇರ್ತೀನಿ ನಾನು. ಸುಮ್ಮನೆ ಮೂಲಲ್ಲಿ ಇರುತ್ತೆ, ಏನು ಉಪಯೋಗಿಸಿಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಬಾಲ ಕ್ಯಾಮ್ರಾ ಆನ್ ಮಾಡಿದ್ರೆ ಸ್ವಲ್ಪ ಕ್ಯಾಮ್ರಾ ಶೈ, ಕ್ಯಾಮ್ರಾ ಆಫ್ ಮಾಡಿದ್ರೆ ಬೇರೆ ಥರ ಬಾಲ.